ಕೃಷ್ಣ ಕಪ್ಪು, ಕಾಳಿ ಕಪ್ಪು. ಅರೆ, ಕಾಳಿ ಕಪ್ಪು ಅನ್ನೋ ಪುಸ್ತಕ ಇದೆಯಲ್ಲ ಇಲ್ಲಿ. ಕಾಳಿ ಅನ್ನೋದನ್ನ ಕಾಳಿ ಮಾಡಿಬಿಟ್ರೆ ಕಾಳಿ ಕಪ್ಪು. ನಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಳಿ ಕಪ್ಪು. ಯಾಕೆ? ಕಪ್ಪಿದೆಯಲ್ಲ, ಎಲ್ಲವನ್ನೂ ಒಳಗೊಳ್ಳುವಂತ ಗುಣ ಇದೆ ಅದಕ್ಕೆ. 7 ಬಣ್ಣಗಳಿದೆಯಲ್ಲ, 7 ಬಣ್ಣಗಳು ನಮಗೆ ಗುರುತಿಸಲಾಗುವ ಬಣ್ಣಗಳು. 7 ಬಣ್ಣಗಳಲ್ಲ, ಇನ್ನೆರಡು ಬಣ್ಣ ಇದೆ, ಒಂದು ಬಿಳಿ, ಇನ್ನೊಂದು ಕಪ್ಪು. ಯಾವಾಗ ಬಿಳಿ ಆಗುತ್ತೆ ಅಂತ ಹೇಳಿದ್ರೆ ತನ್ನ ಮೇಲೆ ಬಂದ 7 ಬಣ್ಣಗಳನ್ನ ಪ್ರತಿಫಲನ ಮಾಡಿ ಹೊರಗೆ ಹಾಕಿದಾಗ ಬಿಳಿ. ತನ್ನ ಬಳಿ ಬಂದ 7 ಬಣ್ಣಗಳನ್ನ ತನ್ನೊಳಗೆ ನುಂಗಿಕೊಂಡಾಗ ಕಪ್ಪು. ಹೌದಲ್ಲ? ಹಾಗಾದ್ರೆ ಕಾಳಿ ಕಪ್ಪು ಯಾಕೆ? ಆ ತಾಯಿ ನಮ್ಮಲ್ಲಿರುವ ನ್ಯೂನತೆಗಳನ್ನ, ಅತಿರೇಕಗಳನ್ನ ನೋಡದೆ ತಾಯಿ ಮಗುವನ್ನ ಒಳಗೊಳ್ಳುವ ಹಾಗೆ ನಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ಒಳಗೆ ತೆಗೆದುಕೊಳ್ತಾಳೆ. ಅದಕ್ಕೋಸ್ಕರ ಆಕೆ ಕಪ್ಪು. ಇದು ಬಹಳ ಬಿಳಿ, ಬಂದವರನ್ನೆಲ್ಲ ತಿರಸ್ಕಾರ ಮಾಡುವಂತಹವನು ಬಿಳಿ. ಶುಭ್ರ ಅಂತ ನಾವು ಹೊಗಳ್ತೇವೆ, ಕಪ್ಪನ್ನ ನಾವು ಬೈತೇವೆ, ಬಿಳಿಯನ್ನ ಹೊಗಳ್ತೇವೆ. ಎಲ್ಲವನ್ನೂ ಬಿಡ್ತೇನೆ 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 ಅಂತವ್ರ ಕೀರ್ತಿ ಜಾಸ್ತಿ. ಅದಕ್ಕೆ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿ ಬಿಟ್ಟು, ಓಹೋ ಇವರು ಎಲ್ಲವನ್ನೂ ಬಿಟ್ಟಿದ್ದಾರೆ ಅಂತ ಹೇಳಿ ದೂರ ನಿಂತು ಬಾಯಿ ಮೇಲೆ ಬೆರಳಿಟ್ಟು. ಎಲ್ಲವನ್ನೂ ಒಳಗೊಳ್ಳುವಂತ ಕಪ್ಪಿದೆಯಲ್ಲ, ಇದರ ಗುಣ ಎಷ್ಟು ಅದ್ಭುತ ಅಲ್ವಾ? ಕಣ್ಣು ಮುಚ್ಚಿದ ತಕ್ಷಣ ಕಾಣುವ ಬಣ್ಣ ಯಾವುದು? ನಮ್ಮೆಲ್ಲರನ್ನೂ ಒಳಗೊಳ್ಳುವಂತಹ ವಾಸ್ತವತೆಯಲ್ಲಿ ಸತ್ಯದ ನಿಜವಾದ ಬಣ್ಣ. ಸತ್ಯ ಸಾಕ್ಷಾತ್ಕಾರ ಮುಚ್ಚಿದ ಕಣ್ಣುಗಳಲ್ಲಿ ಎಚ್ಚರದಿಂದ ಗುರುತಿಸಿದ್ರೆ, ಆ ಕಪ್ಪಿಗೆ ಇನ್ನೊಂದು ಗುಣ ಇದೆ. ಎಚ್ಚರದಿಂದ ನೀವು ಗಮನಿಸ್ತಾ ಇದ್ರೆ ನಿಮ್ಮ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು, ಚಂಚಲತೆ, ನಿಮ್ಮ ಬುದ್ಧಿಯ ತಳಮಳ ಎಲ್ಲವನ್ನೂ ನುಂಗುವ ಶಕ್ತಿ ಇದೆ. ಈ ದೃಷ್ಟಿಯಿಂದ ಧ್ಯಾನ ಮಾಡಬೇಕಾದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಅಂತ ಹೇಳುವಂತ ಉದ್ದೇಶ ಅದೇ. ಸೀಮಾತೀತವಾದ ನೆಲೆಯ ಜೊತೆಯಲ್ಲಿ ನೀವು ನಿಮ್ಮನ್ನ ಕರಗಿಸಿಕೊಳ್ಳಿ ಅಂತ. ಕಣ್ಣು ಮುಚ್ಚಿದಾಗ ಕಪ್ಪು ನೋಡುವಂತದ್ದಲ್ಲ, ಕಣ್ಣು ಬಿಟ್ಟು ಕಪ್ಪನ್ನು ನೋಡಬಹುದು. ಅದು ಆ ಕಣ್ಣು ಬಿಟ್ಟು ನೋಡುವಂತಹ, ಕಣ್ಣು ಬಿಟ್ಟು ಕಪ್ಪನ್ನು ನೋಡುವಂತಹ ನೆಲೆ ಇದೆಯಲ್ಲ, ಅದನ್ನ ವಿಶ್ವರೂಪ ದರ್ಶನ ಅಂತ ಕರೀತಾರೆ. ಎದುರಿಗೆ ಕಾಣುವ ಪ್ರತಿಯೊಂದು ಜಡ ಚೈತನ್ಯದ ಕಣಗಳೆಲ್ಲವನ್ನೂ ಸಹ ಪರಮಾತ್ಮನ ಬೆಳಕಿನ ಕಿರಣಗಳನ್ನಾಗಿ ನೋಡುವಂತಹ ಆತ್ಯಂತಿಕ ತೀವ್ರವಾದಂತಹ ನೆಲೆ ಇದ್ರೆ ಬಿಟ್ಟ ಕಣ್ಣಿಗೂ ಮುಚ್ಚಿದ ಕಣ್ಣಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಈ ವಾಸ್ತವತೆಯನ್ನು ತಿಳ್ಕೊಳ್ಳಿ. ಇನ್ನೊಂದು ವಿಚಾರ, ಕಣ್ಣು ಬಿಡುವುದು ಮುಚ್ಚುವುದು ಶರೀರದ ನೆಲೆಯಲ್ಲಿ. ಶರೀರದ ನೆಲೆಯಿಂದ ಹೊರಗೆ ಬಂದ ಮೇಲೆ ಮುಚ್ಚೋದು ಯಾವುದು, ಬಿಚ್ಚೋದು ಯಾವುದು? ಈ ವಾಸ್ತವತೆಯನ್ನು ಗಮನಿಸಬೇಕಲ್ವಾ? ನೋಡಿ, ಈ ಸಭಾಂಗಣದ ಒಳಗಿನ ಬಯಲಿದೆ, ಸಭಾಂಗಣದ ಹೊರಗೂ ಬಯಲಿದೆ. ಇದು ಒಳಗಿನ ಬಯಲು, ಅದು ಹೊರಗಿನ ಬಯಲು ಅಂತ ಹೇಳಿ ಗುರುತಿಸ್ತೇವೆ. ಈ ಗೋಡೆಗಳನ್ನೆಲ್ಲ ತೆಗೆದ ಮೇಲೆ ಈ ಬಯಲು ಇಲ್ಲೇ ಇರುತ್ತೆ, ಆ ಬಯಲು ಅಲ್ಲೇ ಇರುತ್ತೆ. ಆದರೂ ಸಹ ಒಳಗೆ ಹೊರಗೆ ಎನ್ನುವಂತ ದ್ವಂದ್ವ ಇರೋದಿಲ್ಲ. ಹಾಗೆ ನಮ್ಮ ಅಸ್ಮಿತೆ ಅಂತ ಅನ್ನುವ ಗೋಡೆಯನ್ನ ನಾವು ಕಟ್ಟಿಕೊಂಡು ನಮ್ಮೊಳಗೆ ಬಯಲನ್ನ ಹುಡುಕುವಂತಹ ನೆಲೆಯಿಂದ ಪ್ರಾರಂಭ ಮಾಡಿ ಈ ಅಡಚಣೆಯನ್ನ ಕಳೆದುಕೊಂಡು ಹೊರಗೆ ಒಳಗೆ ಇರುವಂತಹ ಬಯಲನ್ನ ಪರಿಪೂರ್ಣವಾಗಿ ಹೊಂದುವ ನೆಲೆ ಇದೆಯಲ್ಲ, ಅದು ನಿಮ್ಮನ್ನು ಒಳಗೊಂಡವರೆಲ್ಲರೂ ಮುನ್ನವೇ ಬಯಲಾದರು. ಈ ಬಯಲಿನ ನೆಲೆ ಇದೆಯಲ್ಲ, ಇದು ಬಹಳ ಅದ್ಭುತವಾದಂತಹ ಅನುಸಂಧಾನ.
ಆ ಅನುಸಂಧಾನದ ನೆಲೆಯನ್ನ ಎರಡು ರೀತಿಯಲ್ಲಿ ಗುರುತಿಸುವಂತಹ ವ್ಯವಸ್ಥೆ, ನಮ್ಮ ಚಿಂತನೆಗೆ ಸಾಣೆ ಹಿಡಿಯುವಂತಹ ವ್ಯವಸ್ಥೆ ಈ ಎರಡು ಕೃತಿಗಳಲ್ಲಿವೆ. ತಮ್ಮ ಸಾಧಕ ಬದುಕಿನ ಸಾಧನೆಯಲ್ಲಿ ಒಳಗಿನ ಅಂತರಾತ್ಮ ಅಂತಃಶಕ್ತಿಯಿಂದ ಹತ್ತು ಅಂತ ಅನ್ನುವಂಥ ಆದೇಶವನ್ನ ಪಡೆದು ಬದುಕಿನ ಉತ್ಸಾಹದಲ್ಲಿ 5 ನೆಲೆಗಳನ್ನ ಹತ್ತಿ ನಿಂತಿರುವಂತಹ ಪ್ರೇಮಕುಮಾರ್ ಅವರು ಹತ್ತುವ ಕೆಲಸವನ್ನ, ಹತ್ತಿಸುವ ಕೆಲಸವನ್ನ, ಬೆಳಕನ್ನ ಹೊತ್ತಿಸುವ ಕೆಲಸವನ್ನ ಇನ್ನೂ ಅನಂತವಾಗಿ ನಿರ್ವಹಿಸಲಿ ಅಂತ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಸಾಕಷ್ಟು ವೇಳೆಯಾಗಿದೆ. ಅದರಿಂದ ಇನ್ನು ಹೆಚ್ಚು ಮಾತಾಡುವಂಥದ್ದಲ್ಲ. ಇಷ್ಟು ಮಾತು ಏನಾದರೂ ಜಾಸ್ತಿ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು 50ನೇ ಹುಟ್ಟುಹಬ್ಬ ಅಂದ್ರೆ ನೀವೆಲ್ಲ ಕಾದಿದ್ದೀರಾ, ಅದಕ್ಕೆ ನಿಮಗೆ ಡಬಲ್ ಸ್ವೀಟ್ಸ್ ಕೊಟ್ಟು ತಗೊಂಡು ಹೋಗ್ಬೇಕು ಅಂತ ಮಾವನವರು ಈಗ ಹಿರಿಯ ಮಾಸ್ಟರ್ ಈ ಪ್ರಭಾಕರ್ ಮೂರ್ತಿಯವರಿಂದ ವಂದನಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ನನ್ನ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಭಗವಂತನ ಸಂವಿಧಾನಗಳಲ್ಲಿ ಒಂದು ಮಿತಿ ಧನ್ಯವಾದಗಳನ್ನು ಅರ್ಪಿಸೋದು. ನಾವು ಯಾವುದನ್ನೇ ಯಾರಿಂದಲೇ ಪಡೀಲಿ ಅನ್ನೋ ಮನತನ, ಯಾವುದನ್ನೇ ಪಡೀಲಿ ಅದಕ್ಕೆ ಧನ್ಯವಾದಗಳನ್ನು ನಾವು ಅರ್ಪಿಸಲೇಬೇಕು. ಅದನ್ನು ನಾವು ಅರ್ಪಿಸಲಿಲ್ಲ ಅಂದರೆ ಅದು ಭಗವಂತನಿಗೆ ನಾವು ಮಾಡತಕ್ಕಂಥ ಒಂದು ಅಪಚಾರ. ಸೊ ಆದ್ದರಿಂದ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. 2-3 ನಿಮಿಷಕ್ಕಿಂತ ಹೆಚ್ಚಾಗಿ ಇದೆಯಲ್ಲ. ಇಲ್ಲಿ ಇಬ್ಬರನ್ನು ಬಿಟ್ಟು ಬೇರೆಯವರಿಗೆ ಬಂದು ಧನ್ಯವಾದಗಳನ್ನು ಅರ್ಪಿಸಿ ಆ ಇಬ್ಬರಿಗೂ ಕೊನೆಯಲ್ಲಿ ಧನ್ಯವಾದ ಅರ್ಪಿಸ್ತೀನಿ. ಮೊಟ್ಟ ಮೊದಲಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟು ಇಲ್ಲಿವರೆಗೂ ದಯಮಾಡಿಸಿ ನಮ್ಮನ್ನು ಹಿತೋಚನೆಗಳ ಮೂಲಕ ಆಶೀರ್ವಾದ ಮಾಡಿ ಅವರ ಒಂದು, ನಿಮಗೆಲ್ಲ ಗೊತ್ತು ಸ್ವಾಮೀಜಿಯವರು ಎಷ್ಟು ಒತ್ತಡದಲ್ಲಿ ಇರ್ತಾರೆ ಅಂತ. ಆ ಒತ್ತಡದ ಕಾರ್ಯಕ್ರಮದ ಮಧ್ಯೆ ನಮಗೋಸ್ಕರ ಸಮಯವನ್ನು ಮೀಸಲಾಗಿಟ್ಟು ಇವತ್ತು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನವಭಾರತ ಟ್ರಸ್ಟ್ನ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಇವತ್ತು ಪುಸ್ತಕದ ಲೋಕಾರ್ಪಣೆ ಪರವಾಗಿ ಅಂಗವಾಗಿ ಇಬ್ಬರು ಮಹನೀಯರು, ನಮ್ಮ ಅಧ್ಯಕ್ಷ ದಾಸೇಗೌಡರು ಹಾಗೂ ನಮ್ಮ ಡಾಕ್ಟರ್ ಸತ್ಯನಾರಾಯಣವರು 2 ಪುಸ್ತಕಗಳನ್ನ ನಮಗೋಸ್ಕರ ಓದಿ ಬಂದು ಆ ಪುಸ್ತಕಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಒಂದು ನವಭಾರತ ಟ್ರಸ್ಟ್ನ ಪರವಾಗಿ ಅನಂತ ವಂದನೆಗಳನ್ನ. ಇದೇ ಒಂದು ಸಭಾಂಗಣದಲ್ಲಿ ನಾನು HSM ಪ್ರಕಾಶ್ ಅವ್ರನ್ನ ಇಲ್ಲಿ ಒಂದು 6 ತಿಂಗಳ ಹಿಂದೆ ಇರ್ಬೋದು ಅವ್ರನ್ನ ಭೇಟಿಯಾಗಿದ್ದೆ. ಅವರ ಒಂದು ಅಗಾಧವಾದ ಒಂದು ಪ್ರತಿಭೆ, ಪಾಂಡಿತ್ಯ ನನಗೆ ಪರಿಚಯ ಆಯಿತು ಈ ಒಂದು ತಿಂಗಳಲ್ಲಿ. ಅವ್ರ ಮನೆಗೆ 2-3 ಸಲ ಹೋಗಿದ್ದೆ. ಅವರ ಒಡನಾಟ ತುಂಬ ಹತ್ತಿರ ಆಯಿತು. ಅವರು ಆ ಪುಸ್ತಕನ ಅನುವಾದ ಮಾಡಿಕೊಟ್ರು. ಅವರು ಪಟ್ಟ ಶ್ರಮ ಶ್ಲಾಘನೀಯ. ನಮಗೆ ಎಷ್ಟೋ ವಿಷಯಗಳು ಒಳ್ಳೆಯದೇ ಇದ್ದಂತ ಅವ್ರು ತಿಳಿಸಿದ್ರು. ಅವ್ರಿಗೂ ಸಹ ನವಭಾರತ ಟ್ರಸ್ಟ್ನ ಪರವಾಗಿ ಅನಂತ ವಂದನೆಗಳು. 1 ತಿಂಗಳ ಹಿಂದೆ ಮದ್ದೂರಿಗೆ ಹೋಗಿದ್ದೆ ನಮ್ಮ ಪ್ರೇಮ್ ಸರ್ ಜೊತೆ. ಹೋಗಿದ್ದಾಗ ಅವರು ಮೊದಲೇ ನನಗೆ 1 ವರ್ಷದಿಂದ ಹೇಳ್ತಾ ಇದ್ರು, ನಮ್ಮ ಮಾವನವರು ಸಾಹಿತಿಗಳು ಅವ್ರ ಬಗ್ಗೆ ನಾವಿಬ್ಬರು ಸೇರಿದಾಗ ಅವ್ರ ವಿಷಯ ಬರದೇ ಇದ್ದು ಸಮಯನೇ ಇಲ್ಲ. ನನಗೊಂದು ಕುತೂಹಲ, ನೋಡಲೇಬೇಕು ಅವ್ರನ್ನ ಅಂತ 1 ತಿಂಗಳಿಂದ ಹೋಗಿದ್ದಾಗ 1 ದಿವಸ ನಾನು ಅವ್ರ ಜೊತೆ ಇದ್ದೆ. ಆಗ ನನಗೆ ಅನ್ನಿಸ್ತು,
ಎಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅವತ್ತೇ ಅನಿಸ್ತು, ಈ ಪುಸ್ತಕದ ಲೋಕಾರ್ಪಣೆ ದಿನ ಅವರು ಬಂದೇ ಬರ್ತಾರೆ ಅಂತ ನನಗೆ ಅವತ್ತೇ ಒಳ್ಳೆ ಒಂದು ತಿಂಗಳಿದ್ದೆ. ಅವ್ರನ್ನ ಫಸ್ಟ್ ಅಲ್ಲಿ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಅವರ ಒಂದು ಕಾರ್ಯವೃತ್ತದಲ್ಲಿ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನವಭಾರತ ಕೃಷ್ಣ ಪರವಾಗಿ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಹಾಗೂ ಒಂದು ಪರಿಚಯ ಮಾಡಿಕೊಟ್ಟಂತ ನಮ್ಮ ಯುವಕರು ಇಬ್ಬರಿದ್ದಾರೆ, ಶಿವಾನಂದ್ ಮತ್ತು ಕಾರ್ತಿಕ್. ಅವ್ರಿಗೂ ಸಹ ಕಷ್ಟಪರವಾಗಿ ವಂದನೆಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಈ ಸಭಾಂಗಣವನ್ನು ನಮಗೆ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಂತ ಅದರ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳಿಗೆ ಕೃಷ್ಣ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಇನ್ನು ಉಳಿದವರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ರೆ ಅವರಿಗೆಲ್ಲ ಕೃಷ್ಣ ಪರವಾಗಿ ವಂದನೆಗಳು. ಈಗ ಕೊನೆಯದಾಗಿ ಇಬ್ರು ಅಂತ ಹೇಳಿದ್ನಲ್ಲ, ಯಾವುದೇ ಒಂದು ಆಟ ಅಥವಾ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ 2 ಟೀಮ್ ಇರಲೇಬೇಕು. ಎ ಟೀಮ್, ಬಿ ಟೀಮ್. ಒಂದು ಮದುವೆ ಆಗ್ಬೇಕಾದ್ರೆ ಗಂಡು ಹೆಣ್ಣು ಇರಬೇಕು, ಒಂದು ಆಟ ಆಡಬೇಕಾದ್ರೆ ಎ ಟೀಮ್, ಬಿ ಟೀಮ್ ಇರಬೇಕು. ಅದೇ ಥರ ಇಲ್ಲಿ ನಮ್ಮ ಎ ಟೀಮ್ ಆಗಿರ್ತಕ್ಕಂಥ ನಾವು ಪ್ರೇಮ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ರೂವಾರಿ. ಅವ್ರನ್ನ ನಾನು ಇದೇ ಸಭಾಂಗಣದಲ್ಲಿ 1 ವರ್ಷದಿಂದ ಭೇಟಿಯಾದೆ, 7 ವರ್ಷದಿಂದ ಭೇಟಿಯಾದೆ. 7 ವರ್ಷದಿಂದ ನಾನು ಅವರು ಸವಾಲದಲ್ಲಿ ಇದ್ದರೂ ಸಹ ಅವರ ಒಡನಾಡಿಯ ಕೆಲಸ ಮಾಡಲಿಲ್ಲ. ಆದರೆ 1 ವರ್ಷದ ಹಿಂದೆ ಅವರ ಸಹವಾಸ ಬಂದೆ. ಈ ಬಹುಮುಖ ಪ್ರತಿಭೆ ಅನ್ನೋದನ್ನ ನಾನು ಚಿಕ್ಕದಿಂದ ಓದಿದ್ದೆ, ಕೇಳಿದ್ದೆ. ನಾನು 70 ವರ್ಷ ವಯಸ್ಸಿನಲ್ಲಿ ನನ್ನ ಕಾರ್ಯಕ್ಷೇತ್ರದಲ್ಲಾಗಲಿ ಬೇರೆ ಕಡೆ ಆಗಲಿ ಈ ಥರ ಬಹುಮುಖ ಪ್ರತಿಭೆನ ಕೇಳಿದ್ನಲ್ಲ, ಅದನ್ನ ನಾನು ನೋಡ್ತಾ ಇದನ್ನು ಮನಸ್ಫೂರ್ತಿಯಾಗಿ ನಾನು ಹೃದಯದಿಂದ ಹೇಳ್ತಾ ಇರೋದು. ಯಾಕೆಂದ್ರೆ ಈಗ ನಾವಿಬ್ಬರು ಎಷ್ಟು ಹತ್ತಿರಾಗಿದ್ದೀವಿ ಅಂದರೆ ಅವ್ರನ್ನ ನಾನು ನೆನೆಸ್ಕೊಳ್ಳುವ ದಿನ ಇಲ್ಲ, ಅವ್ರು ನಾನು ನೆನೆಸ್ಕೊಳ್ಳುವ ದಿನ ಇಲ್ಲ. ಅವ್ರು ನಿಜವಾಗ್ಲೂ ನೋಡಿದ್ಮೇಲೆ ನನಗೆ ಅನಿಸ್ತು, ಅವ್ರು ಇಷ್ಟೊಂದು ಅವ್ರ ಪುಸ್ತಕದಲ್ಲೇ ಇದೆ ದಶಾವತಾರ ಅಂತ ಹೇಳ್ಬಿಟ್ಟು, ಇಷ್ಟು ನಿಭಾಯಿಸೋದಕ್ಕೆ ಹ್ಯಾಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕಂಡುಕೊಂಡ ಒಂದೇ ಒಂದು ಗುಣ ಅಂದರೆ ಅವರ ಕಾರ್ನಲ್ಲಿ ಮಾತಾಡ್ತಿರ್ತಾರೆ, ಆಫೀಸಲ್ಲಿ ಮಾತಾಡ್ತಾ ಇರ್ತಾರೆ. ಒಂದೇ ಒಂದು ಗುಣ ಕೇಳ್ತಾ ಇದ್ವಿ, ತಾವರೆ ಎಲೆ ಮೇಲೆ ನೀರಿದ್ರೂ ಸಹ ಅದು ಕಂಡುಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಅವ್ರ ದಶಾವತಾರಗಳಲ್ಲಿ ಇದ್ರೂ ಸಹ ಅವ್ರು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಈಗ ಅವ್ರು ದಶಾವತಾರಗಳು ಬರೆದಿದ್ದಾರೆ ಪುಸ್ತಕದಲ್ಲಿ. ಈಗ ನಾನು ಅವ್ರ ಒಡನಾಟದಲ್ಲಿದ್ದೀನಿ. ಈಗ ನವಭಾರತ ಟ್ರಸ್ಟ್ ಇದೆ, ಅದ್ರ ಕೆಳಗಡೆ ಒಂದು ಸೆಂಟೆನ್ಸ್ ಇದೆ, ಓದಕ್ಕಾಗುತ್ತಾ? ಬನ್ನಿ ನವಭಾರತ ಕಟ್ಟೋಣ. ಭಗವಂತ ನಾನು ಇನ್ನು 25 ವರ್ಷಕ್ಕೆ ಯಾವುದೋ ಒಂದು ಸ್ಥಳದಲ್ಲಿ ನಾನು ನೀರು ಕುಡಿಬೇಕು ಅಂತಂದ್ರೆ ಅವತ್ತೇ ಒಂದು ಬಾಗಿ ತೋರಿಸಿರ್ತಾನೆ. ಆ ಥರ ಈ ಒಂದು ಟ್ರಸ್ಟ್ನ ಅವ್ರು ಬಹಳ ಹಿಂದೆ ರಿಜಿಸ್ಟರ್ ಮಾಡಿದ್ದಾರೆ. ಅದರ ಮುಖಾಂತರ ನಾನು ಆಶಿಸೋದೇನು ಅಂದರೆ ಅವರ ದಶಾವತಾರ ನೋಡ್ತೀವಿ, ಅವರ ಶತಾವತಾರ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರಲ್ಲಿ ಆ ಒಂದು ಹುಮ್ಮಸ್ಸಿದೆ, ಆ ಶಕ್ತಿ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೆ ಭಗವಂತನ ಕೃಪೆ ಇದೆ, ಗುರುಗಳ ಆಶೀರ್ವಾದ ಇದೆ, ಹಿರಿಯರ ಆಶೀರ್ವಾದ ಇದೆ. ಅದನ್ನು ನಾನು ಕಂಡುಕೊಂಡಿದ್ದು ಇದು ಸಾಧ್ಯ ಆಗುತ್ತೆ. ಅದರಿಂದ ಎ ಟೀಮ್ನಲ್ಲಿರ್ತಕ್ಕಂಥ ನಮ್ಮ ಪ್ರೇಮ್ ಕುಮಾರ್ ಅವರಿಗೆ ಕೃಷ್ಣ ಪರವಾಗಿ ಅವರೇ ಇವತ್ತಿನ ರೂವಾರಿಗಳು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಬಿ ಟೀಮ್ನಲ್ಲಿರ್ತಕ್ಕಂಥ ನೀವು, ನಾವು ಯಾರು ಈ ಕಾರ್ಯಕ್ರಮ ಬರ್ತಾ ಹೋದ್ರೆ ಈ ಕಾರ್ಯಕ್ರಮ ನಡೆಯೋ ಸಂದರ್ಭನೇ ಇರ್ತಿರ್ಲಿಲ್ಲ. ಬಿ ಟೀಮ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಇವತ್ತಿನ ದಯಮಾಡಿದ್ದೀರಾ. ದಯವಿಟ್ಟು ತಮಗೆಲ್ಲರಿಗೂ ಸಹ ಉತ್ಪೂರ್ವವಾದ ವಂದನೆಗಳು ಕೃಷ್ಣ ಪರವಾಗಿ. ಹಾಗೂ ಕೊನೆಯದಾಗಿ ಆಗಲೇ ಹೇಳಿದಾಗೆ ಪರೋಕ್ಷವಾಗಿ ಕೆಲವು ಹೆಸರು ಬಿಟ್ಟೋಗಿರ್ಬೋದು, ಅದು ನನ್ನ ತಪ್ಪು. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಇನ್ನು 2 ನಿಮಿಷ ತಗೊಳ್ತೀನಿ. ನಿಮಗೆ ಹೊರಗಡೆ ಬರ್ಬೇಕಾದ್ರೆ ಒಂದು ಚೀಟಿ ಕೊಟ್ಟಿರ್ಬೋದು. ಜನ್ ಎಂಟಿ ಸ್ಪೇಸ್ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಆಧ್ಯಾತ್ಮಿಕ ಸತ್ಸಂಗ ಇರುತ್ತೆ, ಧ್ಯಾನ ಇರುತ್ತೆ. ಅದನ್ನ ಪರಿಚಯ ಮಾಡಿಕೊಡೋವಲ್ಲೇನೆ ಕಾರ್ತಿಕ್ ಅವರು ಹೇಳಿದ್ರು, ಎಷ್ಟೋ ಜನ ಅವರ ಒಂದು ಮಾನಸಿಕ ಸ್ಥಿತಿನ ಬದಲಾಯಿಸ್ಕೊಂಡಿದ್ದಾರೆ. ಈಗ ನಾನು ಹೇಳ್ಬೇಕು ಅಂದ್ರೆ 1 ವರ್ಷದಿಂದ ನಾನು ಸಹ ಸತ್ವವಾಗಿ ಹೋಗ್ತಾ ಇದ್ದೀನಿ. 70 ವರ್ಷದಲ್ಲಿ 69 ವರ್ಷದಲ್ಲಿ ನಾನು ಏನು ತಲುಪ್ನೋ ಅಷ್ಟನ್ನ ಆ 1 ವರ್ಷದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ನನಗೆ ಸಾಧ್ಯ ಆಯಿತು.
ಕಲ್ತಿದ್ದನ್ನ ಕಾಣಿಸ್ಬೋದು. ಅದಕ್ಕೆ ನಾನು ಅವ್ರಿಗೆ ಚಿರುಗುಣಿಯಾಗಿರ್ತೀನಿ. ಹಾಗೆ ಅವರು ಒಪ್ಪಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ಷೇತ್ರ ಮುಖ್ಯವಾಗಿ ಪಿರಮಿಡ್ ಧ್ಯಾನ ಕೇಂದ್ರ. ಬೆಂಗಳೂರಿನ 7 ಅದ್ಭುತಗಳು, ನಾವು ಪ್ರಪಂಚದ ಅದ್ಭುತಗಳು ಗೊತ್ತು. ಟೈಮ್ಸ್ ಆಫ್ ಇಂಡಿಯಾದವರು ಇಲ್ಲಿ ಒಂದು 2-3 ವರ್ಷದಿಂದ ಅಂತ ಕಾಣುತ್ತೆ ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ 7 ಅದ್ಭುತಗಳಲ್ಲಿ ಪಿರಮಿಡ್ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ನಂತರ ಬರ್ತಕ್ಕಂಥವು ವಿಧಾನಸೌಧ, ಹ್ಯಾಂಗಿಂಗ್ ಬ್ರಿಡ್ಜು, ಲಾಲ್ಬಾಗ್ನ ಗ್ಲಾಸ್ ಹೌಸು, ಆಮೇಲೆ ಏರ್ಪೋರ್ಟ್ ರೋಡ್ ಶಿವ, ಇವೆಲ್ಲ ನಂತರ ಬರುತ್ತೆ. ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪಿರಮಿಡ್ಡು. ದಯವಿಟ್ಟು ಯಾರು ಪಿರಮಿಡ್ ನೋಡಿಲ್ಲ ಅಂದರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ, ಅದು ಒಂದು ಅನುಭವ ತಗೊಳ್ಳಿ, ಚೆನ್ನಾಗಿದೆ. ನಿಮ್ಮ ಜೀವನನೇ ಒಂದು ತಿರುವು ಬರೋ ಚಾನ್ಸಸ್ ಇರುತ್ತೆ. ಅದು ಎಲ್ಲ ಆಧ್ಯಾತ್ಮಿಕ ಕ್ಷೇತ್ರದ ಥರ ಅಲ್ಲ. ನನ್ನ 80 ವರ್ಷದಲ್ಲಿ ನಾನು ಬೇಕಾದಷ್ಟು ನಾನು ಆಧ್ಯಾತ್ಮಿಕ ಇದರಲ್ಲಿ ನೋಡ್ತೀನಿ. ಆಗ ನೋಡೋದಕ್ಕೆ ಹೋದರೆ ಸ್ವಾಮೀಜಿ ಅವ್ರ ಪರ್ಮಿಷನ್ ಒಂದೇ ಒಂದು ಹೇಳ್ತೀನಿ. ನಾನು ವಿಶ್ವ ಹಿಂದೂ ಪರಿಷತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಬ್ಯಾಂಗ್ಳೂರು ಈಸ್ಟ್ ಡಿಸ್ಟ್ರಿಕ್ಟ್ಗೆ. ಹಾಗೆ RSSನ ಪದಾಧಿಕಾರಿಯಾಗಿ ಸುಮಾರು ಒಂದು 15 ವರ್ಷ ಕೆಲಸ ಮಾಡಿದೆ ವಿಮಾನಪುರ ನಗರ ಕ್ಷೇತ್ರದಲ್ಲಿ. ಆಗ ನಾನು ಸ್ವಾಮೀಜಿ ಅವರ ಒಡನಾಟದಲ್ಲಿದ್ದೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರು ಬರೋರು. ಆದರೆ ನಾನು ಎಲೆ ಮಾರಕ್ಕಾಯ್ತಾರ ಕಾರ್ಯಕ್ರಮದಲ್ಲಿ ನಾನು ಪದಾಧಿಕಾರಿ ಆಗಿದ್ರು ಅವ್ರ ಆಶೀರ್ವಾದ ತಗೊಳ್ತೇನೆ. ಯಾಕೆ ಅವರ ಹತ್ತಿರ ನಾನು ಸಲ್ಲನಲ್ಲ. ಅವರ ವಿಶ್ವಾಸಗಳನ್ನ ಬೇಕಾದಷ್ಟು ಇವತ್ತು ದಿವಸ ನನ್ನಲ್ಲಿ ಏನಾದರೂ ಪರಿವರ್ತನೆ ಇದೆ ಅಂದರೆ ಅದರಲ್ಲಿ ಸ್ವಾಮೀಜಿ ಅವರು. ದಯವಿಟ್ಟು ಶನಿವಾರ ಸಾಯಂಕಾಲ ಧ್ಯಾನ ಕೇಂದ್ರಕ್ಕೆ ಬನ್ನಿ. ಹಾಗೆ ಪಿರಮಿಡ್ಗೆ ವಿಸಿಟ್ ಕೊಡಿ. ಹಾಗೆ ಒಂದು ಆಪ್ತ ಸಲಹಾ ಕೇಂದ್ರ ಇದೆ, ಕೌನ್ಸಿಲಿಂಗ್ ಸೆಂಟರ್. ಮಾನಸಿಕವಾಗಿ ಏನಾದ್ರು ತೊಂದರೆ ಇದ್ದರೆ ದಯವಿಟ್ಟು ಬನ್ನಿ, ನಮ್ಮ ಕೈಲ ಸಹಾಯ ಮಾಡೋಣ. ಇಷ್ಟೆಲ್ಲ ಹೇಳ್ತಾ ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು. ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಪ್ರಯುಕ್ತ ಕಾಲಿಕತ್ ಮತ್ತು ಝೀರೋ ಇದು ಕೃತಿಗಳ ಬೆಲೆ 150 ಇದೆ. ಸಮಾರಂಭದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ 100 ರೂಪಾಯಿಗಳಿಗೆ ಮಾರಾಟ ಮಾಡ್ತಿದ್ದೇವೆ. ದಯವಿಟ್ಟು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಿಹಿಯನ್ನು ಪಡಿಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ.